ಹಿಂದುಳಿದ ವರ್ಗ ಪ್ರಾವರ್ಗ 1 ಹಾಗೂ ಪ್ರಾವರ್ಗ 2A ಸಿವಿಲ್ ಎಲ್ಲಾ ಕಾಮಗಾರಿಗಳಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕಲ್ಪಿಸಿಕೊಟ್ಟಿರುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಹಾಗೂ ಕರ್ನಾಟಕ ರಾಜ್ಯದ ಎಲ್ಲಾ ಇಲಾಖೆಯ ಸಚಿವರುಗಳು, ವಿಧಾನಸಭೆ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರು ಅವರಿಗೂ ಕೂಡ ಅಭಿನಂದನೆಗಳು. ಹಾಗೂ ಕರ್ನಾಟಕದ ಎಲ್ಲ ಕಾರ್ಯದರ್ಶಿಗಳು, ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಅವರಿಗೂ ಅಭಿನಂದನೆಗಳು ಸಲ್ಲಿಸುತ್ತಿದ್ದೇವೆ. ಈ ಕರ್ನಾಟಕ ರಾಜ್ಯದಲ್ಲಿ BCM ಅಂದ್ರೆ ಹಿಂದುಳಿದ ವರ್ಗಗಳ ಎಲ್ಲಾ ಜಾತಿ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ಬರುವ ಎಲ್ಲಾ ಜಾತಿಗಳಿಗೂ ಪ್ರಾವರ್ಗ 1ಕ್ಕೆ 4%, ಪ್ರಾವರ್ಗ 2Aಗೆ 15% ಅನ್ನ ಕಾಮಗಾರಿಗಳಲ್ಲಿ ಕೆಲವು ಟೆಂಡರ್ ಮತ್ತೆ ಎಲ್ಲಾ ಇಲಾಖೆಯಲ್ಲೂ 19% ಅನ್ನ ಮೀಸಲು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ. ಹಂಗಾಗಿ ಅವರಿಗೆ ಎಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತೇವೆ. ಸರ್ಕಾರಕ್ಕೆ 1 ಕೋಟಿವರೆಗೆ ಈಗ ಈಗಿನ ಆರ್ಡರ್ ಆಗಿರೋ ಕಾನೂನು ಪ್ರಕಾರ 1 ಕೋಟಿವರೆಗೆ ಮೀಸಲು ಕೊಟ್ಟಿದ್ದಾರೆ. ಇದನ್ನ ದಯಮಾಡಿ ನಾವು ಮನವಿ ಮಾಡ್ತಾ ಇರೋದು ಸರ್ಕಾರಕ್ಕೆ 2 ಕೋಟಿವರೆಗೆ ನಮಗೆ ಕಾಮಗಾರಿಯನ್ನ ಮೀಸಲು ಮಾಡಿಕೊಡಿ ಅಂತ ಒಂದು ಮನವಿಯನ್ನ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ. ಬೆಳಗಾವಿ ಅಧಿಕಾರಿಗೆ ಸ್ವಲ್ಪ ಅವರಿಗೆ ಮನವಿ ಬೇಡಿಕೆಯನ್ನ ಇಡ್ತಾ ಇದ್ದೀವಿ. ಅದಕ್ಕೆ ತಾವು ದೊಡ್ಡ ಅಧಿಕಾರಿಗಳು ಮಾರ್ಗದರ್ಶನ ಕೊಟ್ಟವ್ರಿಗೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಎಲ್ಲ ಒಂದೇ ಕಾನೂನಲ್ಲಿ ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ಆಗೋಗಿದೆ. ನಮಗೆ ಕೆಲವು ನಮ್ಮ ಮಂಡ್ಯದಲ್ಲಿ ಕೊಟ್ಟಿಲ್ಲ, ಕೆಲವು PRD ಅವರು ಕೆಲವರು ಈಗ ಅಲ್ಲಿ ಟೆಂಡರ್ ಕರೆದಿದ್ದಾರೆ. ಇದನ್ನ ಸರಿಪಡಿಸಿ ಮುಂದಿನ ದಿನ ಅನ್ಯಾಯ ಆಗದಂತೆ ನಾವು ಮಾಡಬೇಕು ಅಂತ ನಮ್ದು ಒಂದು ಮನವಿ ಅಧಿಕಾರಿಗಳಿಗೆ.